ನಟಿ ರನ್ಯಾ ರಾವ್ ಚಿನ್ನ ಸಾಗಾಟ ಆರೋಪ ಸದ್ಯ ಸಾಬೀತಾಗಿದೆ ಅನ್ನೋದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಅಕ್ರಮ ಚಿನ್ನ ಸಾಗಾಟದಲ್ಲಿ ಡಿಆರ್ಐ ಈ ರೀತಿಯಾದಂತಹ ನೋಟಿಸ್ ಅನ್ನ ನೀಡಿದೆ. 127 ಕೆಜಿ ಚಿನ್ನ ಸಾಗಾಟ ತನಿಖೆಯಲ್ಲಿ ದೃಢವಾಗಿದೆ. 102.55 ಕೋಟಿ ರೂಪಾಯಿ ದಂಡ ಪಾವತಿಗೂ ಕೂಡ ಸದ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಣ ಪಾವತಿಸದಿದ್ರೆ ಆಸ್ತಿ ಮುಟ್ಟುಗೋಲಿಗೂ ಕೂಡ ನೋಟಿಸ್ ಅನ್ನ ಹಾಕಿದ್ದಾರೆ. ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ವ್ಯವಹಾರ ಸಾಬೀತಾಗಿದೆ. ಇವತ್ತು ಜೈಲಿಗೆ ತೆರಳಿ ನೋಟಿಸ್ ಅನ್ನ ನೀಡ್ತಾರೆ ಡಿಆರ್ಐ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಆರೋಪ ಏನಿತ್ತು ಅದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಅದೇ ಈ ಚಿನ್ನ ಸಾಗಾಟ ಆರೋಪ ಅದು ಸಾಬೀತಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಕ್ರಮ ಚಿನ್ನ ಸಾಗಾಟದಲ್ಲಿ ಡಿಆರ್ಐ ನೋಟಿಸ್ ಅನ್ನ ನೀಡಿದೆ. 127 ಕೆಜಿ ಚಿನ್ನ ಸಾಗಾಟ ತನಿಖೆಯಲ್ಲಿ ದೃಢಪಟ್ಟಿದೆ. 102.55 ಕೋಟಿ ರೂಪಾಯಿ ದಂಡ ಪಾವತಿ ಮಾಡುವಂತೆಯೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ವ್ಯವಹಾರ ಸದ್ಯ ಸಾಬೀತಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ನಟಿ ರನ್ಯಾ ಚಿನ್ನ ಸಾಗಾಟ ಆರೋಪ ಕೊನೆಗೂ ಕೂಡ ಸಾಬೀತಾಗಿದೆ. ಡಿಆರ್ಐ ನೋಟಿಸ್ನಲ್ಲಿ ಏನಿದೆ ಈ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ. ದಿವ್ಯಾ, ನಟಿ ರನ್ಯಾ ರಾವ್ ಏನಿದ್ದಾಳೆ ಈಕೆ ಚಿನ್ನ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಅಂತಂದ್ರೆ ಆದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳು ಈಕೆಯನ್ನ ಬಂಧನ ಮಾಡಿರ್ತಾರೆ. ಅದಾದ್ಮೇಲೆ ಈಕೆಯ ತನಿಖೆಯನ್ನು ಕೂಡ ನಡೆಸಲಾಗಿತ್ತು. ಅಂದ್ರೆ ಈಕೆಯನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು. ಆಕೆಗೆ ಸಂಬಂಧಪಟ್ಟಂತಹ ಕಡೆಗಳಲ್ಲಿ ದಾಳಿಯನ್ನ ನಡೆಸಿ ಆಕೆ ಮನೆ ಆಗಿರ್ಬೋದು ಮತ್ತು ಕಚೇರಿ ಆಗಿರ್ಬೋದು ಮತ್ತು ವಿದೇಶಗಳಿಂದ ಈಕೆ ಎಷ್ಟು ಬಾರಿ ಓಡಾಡಿದ್ಲು ಅನ್ನೋ ಒಂದು ಆಂಗಲ್ ಅಂದ್ರೆ ದುಬೈಗೆ ತಿಂಗಳಲ್ಲಿ 3 ರಿಂದ 4 ಬಾರಿ ಈಕೆ ದುಬೈಗೆ ಹೋಗಿ ಬರ್ತಾ ಇದ್ಲು. ಅಲ್ಲಿಂದ ಚಿನ್ನವನ್ನ ತೆಗೆದುಕೊಂಡು ಬರ್ತಾ ಇದ್ಲು ಮತ್ತು ಮಲತಂದೆಯ ಹೆಸರಿನಲ್ಲಿ ಈಕೆ ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ಲು ಅನ್ನೋ ಒಂದು ಗಂಭೀರ ಆರೋಪ ಕೂಡ ಈಕೆ ಮೇಲೆ ಇತ್ತು. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಈಗಾಗಲೇ ತನಿಖೆಯನ್ನ ಏನ್ ನಡೆಸಲಾಗಿತ್ತು, ಆ ತನಿಖೆಯ ಸಂದರ್ಭದಲ್ಲಿ ಕೆಲವೊಂದು ಸತ್ಯಾಂಶಗಳು ಈಗ ಆರೋಪ ಏನಿತ್ತು ಅದು ರುಜುವಾತಾಗಿದೆ. ನಟಿ ರನ್ಯಾ ರಾವ್ ಚಿನ್ನ ಸಾಗಾಟ ಮಾಡಿದಂತಹ ಆರೋಪ ಏನಿತ್ತು ಅದು ಸಾಬೀತಾದಂತಹ ಹಿನ್ನೆಲೆಯಲ್ಲಿ ಈಗ ಡಿಆರ್ಐ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ನೋಟಿಸ್ ನಲ್ಲಿ ಆಕೆ ಮಾಡಿದಂತಹ ಕೆಲಸ ಏನಿತ್ತು, ಆಕೆ ಮಾಡಿದಂತಹ ತಪ್ಪೇನಿತ್ತು ಅದರ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಲಾಗಿರುವಂತದ್ದು. ಕೆಲವೊಂದು ಮಾಹಿತಿಗಳನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು 127 ಕೆಜಿ ಚಿನ್ನವನ್ನ ಅಂದ್ರೆ ಒಂದೇ ಬಾರಿ ಅಲ್ಲ ಅನೇಕ ಬಾರಿ ಈಕೆ ಅದಕ್ಕೋಸ್ಕರನೇ ಪ್ರತ್ಯೇಕವಾದಂತಹ ಒಂದು ಜಾಕೆಟ್ ಅನ್ನು ಕೂಡ ಬಳಸ್ತಾ ಇತ್ತು. ಆ ಜಾಕೆಟ್ ನಲ್ಲಿಯೇ ಎಲ್ಲಾ ರೀತಿಯಾದಂತಹ ಚಿನ್ನವನ್ನ ಸಾಗಾಟ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಈಕೆ ಮೇಲಿತ್ತು. ಈಗ ಸದ್ಯಕ್ಕೆ 127 ಕೆಜಿ ಚಿನ್ನವನ್ನ ಸಾಗಾಟ ಮಾಡಿದ್ದು ತನಿಖೆಯಲ್ಲಿ ದೃಢಪಟ್ಟಿದೆ. ಹೀಗಾಗಿ 102.55 ಕೋಟಿ ರೂಪಾಯಿ ದಂಡವನ್ನ ಪಾವತಿ ಮಾಡಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಇನ್ನು ಹಣ ಪಾವತಿ ಮಾಡದೇ ಇದ್ರೆ ಈಕೆ ಆಸ್ತಿ ಏನಿದೆ ಅದನ್ನ ಸಂಪೂರ್ಣವಾಗಿ ಮುಟ್ಟುಕೋಲು ಹಾಕೊಳ್ಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಸದ್ಯಕ್ಕೆ ಪರಪ್ಪನಗ್ರಹಾರ ಜೈಲಿನಲ್ಲಿ ಈಕೆ ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದ್ದಾಳೆ. ಮುಂದಿನ ದಿನಮಾನಗಳಲ್ಲಿ ಈಗ ರುಜುವಾತ್ ಆಗಿದೆಯಲ್ಲ, ರುಜುವಾತಾದಂತಹ ಹಿನ್ನೆಲೆಯಲ್ಲಿ ಈಕೆ ದಂಡವನ್ನ ಪಾವತಿ ಮಾಡ್ಬೇಕಾಗುತ್ತೆ. ಇಲ್ಲದಿದ್ರೆ ಈಕೆಯ ಆಸ್ತಿ ಏನೇನಿದೆ ಅದನ್ನ ಮುಟ್ಟುಕೋಲು ಹಾಕಿಕೊಳ್ಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ. ಒಟ್ಟಾರೆಯಾಗಿ ಚಿನ್ನದ ಒಂದು ಪ್ರಕರಣಕ್ಕೆ ಅಂದ್ರೆ ಚಿನ್ನ ಕಳ್ಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿತ್ತು. ಇಷ್ಟರ ಮಟ್ಟಿಗೆ ಒಬ್ಬ ನಟಿ ಚಿನ್ನವನ್ನ ಸಾಗಾಟ ಮಾಡ್ತಾಳೆ ಅಂದ್ರೆ ನಿಜವಾಗ್ಲೂ ಕೂಡ ಶಾಕಿಂಗ್ ಅದು. ಹೀಗಾಗಿನೇ ಅಧಿಕಾರಿಗಳು ತುಂಬಾ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ರು. ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಈಗ ಸಾಬೀತಾದಂತ ಹಿನ್ನೆಲೆ ಆಕೆಗೆ ದಂಡ ಪಾವತಿ ಮಾಡೋದಕ್ಕೆ ಹೇಳಿದ್ದಾರೆ, ಸೂಚನೆಯನ್ನು ಕೊಡಲಾಗಿದೆ. ಇಲ್ಲಿದ್ರೆ ಆಕೆ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಓಕೆ ವಿಶ್ವನಾಥ್, ಇನ್ನು ನಟಿ ರನ್ಯಾ ಚಿನ್ನ ಸಾಗಾಟ ಸದ್ಯ ಆ ಆರೋಪ ಏನಿದೆ ಅದು ಸಾಬೀತಾಗಿದೆ. ಹಾಗಾಗಿ ಆಕೆ ಜೊತೆ ಕೈ ಜೋಡಿಸಿದವರ ಕಥೆ ಏನು ಅಂತ ಹೇಳಿ. ದಿವ್ಯಾ, ಈಗ ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ 5 ರಿಂದ 6 ಜನ ಆರೋಪಿಗಳನ್ನು ಕೂಡ ಬಂಧನ ಮಾಡಲಾಗಿತ್ತು. ಅಂದ್ರೆ ಯಾರು ಈಕೆಯ ಜೊತೆ ನಿಕಟ ಸಂಪರ್ಕವನ್ನ ಇಟ್ಕೊಂಡಿದ್ರು ಮತ್ತು ಯಾರು ಈಕೆಗೆ ಚಿನ್ನ ಸಾಗಾಟ ಮಾಡೋದಕ್ಕೆ ಹೆಲ್ಪ್ ಅನ್ನ ಮಾಡಿದ್ರು ಅವ್ರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸಂಕಷ್ಟ ಎದುರಾಗುತ್ತೆ. ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡಬಹುದು ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಆಸ್ತಿ ಅಥವಾ ಏನಾದ್ರೂ ಕೂಡ ಈ ವ್ಯವಹಾರದಲ್ಲಿ ಅಂತಂದ್ರೆ ಈ ಚಿನ್ನ ಕಳ್ಳ ಸಾಗಣೆ ಅಂತಂದ್ರೆ ಈ ಚಿನ್ನವನ್ನ ದುಬೈನಿಂದ ತೆಗೆದುಕೊಂಡು ಬಂದು ಇಲ್ಲಿ ಕೆಲವೊಬ್ಬರಿಗೆ ಕೊಟ್ಟು ಅದನ್ನ ಮಾರಾಟ ಮಾಡಿಸುವಂತಹ ಕೆಲಸವನ್ನ ರನ್ಯಾ ರಾವ್ ಮಾಡ್ತಾ ಇತ್ತು ಮತ್ತು ಕೆಲವೊಬ್ರು ಮಧ್ಯವರ್ತಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದು ಕೂಡ ತನಿಖೆ ವೇಳೆ ಬಯಲಾಗಿದೆ.
ಈಗ ಸದ್ಯಕ್ಕೆ ಆ ಆಂಗಲ್ ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಈಗ ಪ್ರಾಥಮಿಕ ಹಂತದಲ್ಲಿ ರನ್ಯಾರಾವ್ಗೆ ಈಗ ನೋಟಿಸ್ ಅನ್ನ ಕೊಟ್ಟು ಆ ಒಂದು ದಂಡವನ್ನು ಪಾವತಿ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಮುಂದಿನ ದಿನಮಾನಗಳಲ್ಲಿ ಈಕೆಗೆ ಯಾರೆಲ್ಲ ಬೆನ್ನೆಲುಬಾಗಿ ನಿಂತಿದ್ರು ಮತ್ತು ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬೂತಿ ದಿವ್ಯಾ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.